ಕರುನಾಡಲ್ಲಿ ಶ್ರೀರಾಮನ ಅನೇಕ ಕುರುಹುಗಳು ಕಾಣ್ತಾ ಇವೆ. ಬಾಗಲಕೋಟೆ ಜಿಲ್ಲೆಯ ಅದೊಂದು ಗ್ರಾಮದಲ್ಲಿ ರಾಮಾಯಣ ದರ್ಶನವನ್ನೇ ಮಾಡಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ಅದು ಹೇಗಂತೀರಾ? ಸ್ಟೋರಿ ನೋಡಿ. ಒಂದ್ ಕಡೆ ಸೀತಾ ಮಂದಿರ, ಮುಂದೆ ಸೀತೆಯ ಹೆರಿಗೆ ಕೊಠಡಿ, ಪಕ್ಕದಲ್ಲಿ ಲವಕುಶ ಹೊಂಡಗಳು, ಸ್ವಲ್ಪ ದೂರದಲ್ಲೇ ಕಣ್ಮನ ಸೆಳೆತಾ ಇರುವ ಲವಕುಶ ಉದ್ಯಾನವನ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಸೀತೆಮನೆ ಗ್ರಾಮದಲ್ಲಿ. ವನವಾಸದ ವೇಳೆ ಸೀತಾಮಾತೆ ವಾಲ್ಮೀಕಿ ಆಶ್ರಯದಲ್ಲಿ ಕೆಲ ವರ್ಷವಿದ್ಲು. ಈ ಸ್ಥಳದಲ್ಲೇ ಲವಕುಶ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಲವಕುಶ ಉದ್ಯಾನವನದಲ್ಲಿ ಇಡೀ ರಾಮಾಯಣದ ಸನ್ನಿವೇಶವನ್ನೇ ಕಟ್ಟಿಕೊಡಲಾಗುತ್ತಿದೆ. ರಾಮ, ಲಕ್ಷ್ಮಣ, ಹನುಮಂತ, ಸೀತಾಮಾತೆ, ವಾಲ್ಮೀಕಿ ಮಹರ್ಷಿ ಕುಟೀರ, ಲವಕುಶ, ಧನುರ್ಧಾರಿ ರಾಮ, ವಾನರ ಸೇನೆ, ಹೀಗೆ ರಾಮಾಯಣದ ಸನ್ನಿವೇಶದ ಮೂರ್ತಿಯನ್ನ ರಚನೆ ಮಾಡಲಾಗಿದೆ. ಸೀತಾ ಮಂದಿರ, ಲವಕುಶ ಹೊಂಡಗಳು ಬರುವ ಪ್ರವಾಸಿಗರಿಗೆ ರಾಮಾಯಣದ ದರ್ಶನವನ್ನ ಮಾಡಿಸ್ತಿವೆ. ಸೊ ನಾನಿಲ್ಲಿ ಬಂದಿರೋದು ಲವಕುಶ ಗಾರ್ಡನ್ ಅಂತ ಹೇಳ್ಬಿಟ್ಟು ಆಲ್ಮಟ್ಟಿ ಹತ್ರ. ಅಲ್ಲಿ ಬಂದು ಎಲ್ಲರೂ ನೋಡ್ಬೇಕು. ಈಗಿನ ಜನರೇಷನ್ಗೆ ಮೋರ್ ಇಂಪಾರ್ಟೆಂಟ್ ಟ್ರೆಡಿಷನಲ್ ಕಲ್ಚರ್ ಇವಾಗೆಲ್ಲ ಮಾಡರ್ನೈಸ್ ಆಗ್ತಾ ಇದ್ದಾರೆ. ಸ್ವಲ್ಪ ಮಂದಿ ಇದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ಇಲ್ಲಿ ಬಂದು ನೋಡಿ ಲವಕುಶದ್ದು ಗಾರ್ಡನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಲವಕುಶ ಹೊಂಡ ಇದೆ. ಇಲ್ಲೆಲ್ಲ ಹೆಂಗಂದ್ರೆ ರಾಮಂದು ಕಲ್ಚರ್, ಹಿಸ್ಟ್ರಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಆ ರಾಮಾಯಣ ಹೆಂಗ್ ಆಯ್ತು ಅಂತ ನಾವು ಬರೀ ಬುಕ್ ಓದಿದ್ರೆ ಗೊತ್ತಾಗಲ್ಲ, ಇಲ್ಲಿ ಬಂದು ನೋಡಿದ್ರೆ ಎಲ್ಲ ತಿಳಿಯುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂಲಕ ಲವಕುಶ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಒಂದು ಕಡೆ ಆಲಮಟ್ಟಿ ಜಲಾಶಯ, ಪಕ್ಕದಲ್ಲೇ ಸೀತೆ ಮನೆ, ಅದೇ ಜಾಗದಲ್ಲಿ ಈ ಸುಂದರ ರಾಮಾಯಣ ಸನ್ನಿವೇಶದ ಉದ್ಯಾನವನವಿದೆ. ಎಲ್ಲ ಜನ ಒಂದ್ಸರ್ತಿ ರಾಮಾಯಣ ಹೆಂಗಾದ್ರೂ ನಾವು 22ನೇ ತಾರೀಕಿಗೆ ಅಯೋಧ್ಯೆ ಒಳಗೆ ರಾಮನ ಜನ್ಮಭೂಮಿಯೊಳಗೆ ರಾಮಲಲ್ಲನ್ನ ನಾವು ಸ್ಥಾಪನೆ ಮಾಡಕತ್ತೀವಿ. ನಮ್ಮ ಇಡೀ ದೇಶದಾಗ ನಮ್ಮ ಕೊಡುಗೆನೂ, ಬಾಗಲಕೋಟೆ ಜಿಲ್ಲೆಯ ಕೊಡುಗೆನೂ ತುಂಬ ಇದೆ. ರಾಮಾಯಣದ ಕುರುಹುಗಳು ಅವ. ಎಲ್ಲರೂ ಒಂದ್ಸತಿ ಬಂದು ನೋಡ್ಕೊಡ್ರಿ, ಪಾವನರಾಗಿರಿ, ಧನ್ಯರಾಗಿರಿ. ನಾವು ಇಂಥ ಬಾಗಲಕೋಟೆ ಜಿಲ್ಲೆ ಒಳಗೆ ಹುಟ್ಟಿದ್ದು, ಇಲ್ಲೇ ಬೆಳೆದೀವಿ ಅನ್ನೋದು ನಮ್ಮದು ಒಂದು ಪುಣ್ಯ ಅನ್ನೋದು ಇರ್ತದೆ. ಅದಕ್ಕೆ ಒಂದ್ಸತಿ ಎಲ್ಲರೂ ಬಂದು ಸೀತೆಮನೆ, ಬಿಲ್ಕೆರೂರು ಮತ್ತು ಆಲಮಟ್ಟಿ ಗಾರ್ಡನ್ ಒಂದ್ಸತಿ ಹೋಗಿ ಬರ್ರಿ. ಇಡೀ ನಮ್ಮ ರಾಮಾಯಣದ ಇತಿಹಾಸವನ್ನೇ ನಮ್ಮ ಕಣ್ಣು ಮುಂದೆ ಬಂದು ನೋಡುವಂಗದ. ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ರಾಮನ ಕುರುಹುಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಸೀತೆಮನೆಯ ಲವಕುಶ ಉದ್ಯಾನವನ ಇನ್ನಷ್ಟು ಅಭಿವೃದ್ಧಿ ಬಯಸ್ತಾ ಇದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.